ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಕಿರೀಟ ಕದನದ ಚದುರಂಗದಾಟದಲ್ಲಿ ಹಲವಾರು ಪಟುಗಳು ಅಖಾಡಕ್ಕೆ. ಒಬ್ಬೊಬ್ಬರದ್ದು ಒಂದೊಂದು ಮೂವ್. ಟೈಮ್ಗೆ ಸರಿಯಾಗಿ ಕಾಯಿ ಮುನ್ನಡೆಸ್ತಾ ಇರುವ ಪಂಟರ್ಗಳು. ಅಧಿವೇಶನದಲ್ಲೊಂದು ಆಟ, ಅಧಿವೇಶನ ಬ್ರೇಕ್ನಲ್ಲಿದ್ದಾಗ ಮತ್ತೊಂದು ಆಟ. ಡಿನ್ನರ್ ಆಟ, ಪ್ರತ್ಯೇಕ ಸಭೆಯ ಆಟ. ಆದ್ರೆ ಈಗ ಡಿಕೆ ಶಿವಕುಮಾರ್ ಶಿಷ್ಯ ಪಟ್ಟದಾಟಕ್ಕೆ ಏಕಾಏಕಿ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇಕ್ಬಾಲ್ ಹುಸೇನ್ ನೀಡಿದ ಆ ಒಂದೇ ಒಂದು ಹೇಳಿಕೆ ಯತೀಂದ್ರಗೆ ಚೆಕ್ಮೇಟ್ ಇಡ್ತಾ 2026ರ ಆರಂಭದಲ್ಲಿಯೇ ಡಿಸಿಎಂ ಡಿಕೆಶಿ ಸಿಎಂ ಆಗೋದು ಫಿಕ್ಸಾ? ಇದುವೇ ಹೊತ್ತಿನ ವಿಶೇಷ. ಜನವರಿಯಲ್ಲಿ ಸಿಎಂ ಆಗೋದು ಫಿಕ್ಸ್. ಈಗಾಗಲೇ ಮುಹೂರ್ತ ನಿಗದಿಯಾಗಿದೆ. ಪಟ್ಟಾಭಿಷೇಕ ಒಂದೇ ಬಾಕಿ. 2026ರ ಆರಂಭದಲ್ಲಿಯೇ ಹೊಸ ದಂಡನಾಯಕ ಸಿಂಹಾಸನ ಏರೋದು ಪಕ್ಕ. ಹೀಗಂತ ನಾವು ಹೇಳ್ತಿಲ್ಲ. ಡಿಕೆ ಶಿವಕುಮಾರ್ ಪರಮಾಪ್ತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮತ್ತೊಂದು ಬಾಂಬ್ ಸ್ಫೋಟಿಸಿದ್ದಾರೆ. ಜನವರಿಯಲ್ಲಿ ಡಿಕೆ ಸಿಎಂ ಆಗೋದು ಪಕ್ಕ ಅಂತ ಹೇಳೋ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ್ದಾರೆ. ಪಟ್ಟದಾಟಕ್ಕೆ ಇಕ್ಬಾಲ್ ಹುಸೇನ್ ಹೊಸ ಮುಹೂರ್ತ ಇಟ್ಟಾಗಿದೆ. ಪಟ್ಟು ಬಿಡದ ಡಿಕೆಗೆ ಪಟ್ಟಾಭಿಷೇಕ ಪಕ್ಕಾನಾ? ಇಕ್ಬಾಲ್ ಭವಿಷ್ಯ ನಿಜವಾಗುತ್ತಾ? ಯತೀಂದ್ರ ಗ್ಯಾರಂಟಿ ಸುಳ್ಳಾಗುತ್ತಾ? ಡೀಟೇಲ್ಸ್ ಎಲ್ಲಿದೆ ನೋಡಿ. ಕದನ, ಮಹಾಕದನ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ 3 ತಿಂಗಳಿನಿಂದ ಮಹಾಕದನವೇ ಏರ್ಪಟ್ಟಿದೆ. ದಿನಕ್ಕೊಂದು ಆಯಾಮ, ಡ್ರಾಮಾಗಳು ಜೋರಾಗಿವೆ. ಒಂದು ಕಡೆ ಹಠ ಬಿಡದ ಸಿಎಂ ಸಿದ್ದರಾಮಯ್ಯ ಎಂಬ ಟಗರು. ಮತ್ತೊಂದು ಕಡೆ ಪಟ್ಟ ಪಡೆಯದೆ ವಿರಮಿಸುವುದಿಲ್ಲ ಅಂತ ಕಾಲು ಕೆರೆದು ಶಿವನಂದಿ ರೀತಿ ಕಾಳಗಕ್ಕೆ ನಿಂತಿರುವ ಡಿಕೆ ಶಿವಕುಮಾರ್. ಇಬ್ಬರ ನಡುವಿನ ಪಟ್ಟದಾಟ ಈಗ ಇಡೀ ಕಾಂಗ್ರೆಸ್ನಲ್ಲಿಯೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿ ಹಾಕಿದೆ. ಹೈಕಮಾಂಡ್ ಮಾತಿಗೆ ಬದ್ಧ ಎಂಬ ಟ್ಯಾಗ್ಲೈನ್ ಅಡಿಯಲ್ಲಿಯೇ ಬೇರೆಯದ್ದೇ ಸಿನಿಮಾ ಡ್ರಾಮಾಗಳು ಸದ್ಯ ರಾಜಕಾರಣದಲ್ಲಿ ಓಡಾಡ್ತಿವೆ. ದಿನಕ್ಕೊಬ್ಬರು ಹೊಡೆಯುತ್ತಿರುವ ಮಾಸ್ ಡೈಲಾಗ್ಗೆ ಅವರವರ ಅಭಿಮಾನಿಗಳನ್ನ ಹುಚ್ಚೆದ್ದು ಕುಣಿಸ್ತಿವೆ. ಆ ಮೊದಲ ಮಾಸ್ ಡೈಲಾಗ್ ಅಭಿಯಾನ ಶುರುವಾಗಿದ್ದೇ ಅಧಿವೇಶನದ ಮೊದಲ ದಿನದಂದೇ. ಅದನ್ನ ಶುರು ಮಾಡಿದ್ದೇ ಸಿದ್ದು ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಬದಲಾವಣೆ ಇಲ್ಲ. ನನ್ನ ಪ್ರಕಾರ ಅಕಸ್ಮಾತ್ ಬದಲಾವಣೆಗೆ ಹೈಕಮಾಂಡ್ ಮುಂದಾದ್ರೆ ಏನಾಗ್ಬೋದು? ಅಲ್ಲ, ಈಗಲೇ ಯಾತಕ್ಕೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯಾಕಂದ್ರೆ ಸಣ್ಣ ಊಹಾಪೋಹಗಳ ಬಗ್ಗೆ ಈಗಾಗಲೇ ನಾವು there is no tussle for CM post right now. I have already told you. Now everything is clear. The High Command has clearly said as of now there will be no change in the leadership. ಸರ್, ನಾಯಕತ್ವ ವಿಚಾರಕ್ಕೆ ಸಂಬಂಧ ಬಗ್ಗೆ ಏನು ಚರ್ಚೆ ಆಗಿದೆ? ಬಾಲಕೃಷ್ಣ ಅವರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್. ನಿನ್ನೆ ಯಾರು ಏನಾದರೂ ಹೇಳಿಕೆ ಕೊಟ್ಟರೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋಣ. ಯತೀಂದ್ರ ಸಿದ್ದರಾಮಯ್ಯ ಅಧಿವೇಶನದ ಆರಂಭದ ಮೊದಲ ದಿನವೇ ನಾಯಕತ್ವ ಬದಲಾವಣೆ ವಿಚಾರವಾಗಿ ಕುಂದಾನಗರಿಯಲ್ಲಿ ದೊಡ್ಡದೊಂದು ಬಾಂಬ್ ಸ್ಫೋಟಿಸಿದ್ರು. ಮೊದಲ ದಿನ ಮಾತ್ರವಲ್ಲ, ನಿರಂತರವಾಗಿ ನಾಯಕತ್ವ ಬದಲಾವಣೆ ಇಲ್ಲ, ಹಾಗಂತ ಹೈಕಮಾಂಡ್ ಈಗಾಗಲೇ ಕ್ಲಿಯರ್ ಆಗಿಯೇ ಹೇಳಿದೆ ಅಂತ ಮಾತುಗಳನ್ನ ಆಡುತ್ತಲೇ ಇದ್ರು. ಅವರ ಮಾತು ಸಿಎಲ್ಪಿ ಸಭೆಯಲ್ಲೂ ಕೂಡ ಚರ್ಚೆಯಾಯಿತು. ಸಿದ್ದು ಆಪ್ತರೇ ಬೇಸರ ವ್ಯಕ್ತಪಡಿಸಿದ್ರು. ಇನ್ನು ಡಿಕೆ ಬಣದವರು ಕೆರಳಿ ಕೆಂಡವಾಗಿದ್ರು. ಡಿಸಿಎಂ ಡಿಕೆಶಿ ನೋಡೋಣ, ಮಾತನಾಡೋಣ ಅಂತಲೇ ತೇಪೆ ಎಳೆದ್ರು. ಆದರೆ ಈಗ ಅದೇ ಡಿಕೆಶಿ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ರಾಜ್ಯ ರಾಜಕಾರಣದಲ್ಲಿ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯಗೆ ಇಕ್ಬಾಲ್ ಚೆಕ್ಮೇಟ್. ರಾಮನಗರದಲ್ಲಿ ಹೊಸ ಬಾಂಬ್ ಸ್ಫೋಟಿಸಿದ ಶಾಸಕ.
ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಸಿದ್ದು ಪುತ್ರ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ನಮ್ಮಪ್ಪನೇ ಸಿಎಂ ಅಂತ ನಿರಂತರವಾಗಿ ಹೇಳಿಕೆ ನೀಡುತ್ತಲೇ ಬಂದಿದ್ರು. ರಾಮನಗರ ಶಾಸಕ ಹಾಗೂ ಡಿಕೆ ಶಿವಕುಮಾರ್ ಪರಮಾಪ್ತರ ಬಣದಲ್ಲಿ ಗುರುತಿಸಿಕೊಳ್ಳುವ ಇಕ್ಬಾಲ್ ಹುಸೇನ್ ಅದಕ್ಕೆ ಕೌಂಟರ್ ನೀಡುತ್ತಲೇ ಬಂದಿದ್ರು. ಆದರೆ ಈಗ ಇಕ್ಬಾಲ್ ಹುಸೇನ್ ಕೌಂಟರ್ ಸಾಕು, ಇನ್ನೇನಿದ್ರೂ ಚೆಕ್ಮೇಟ್ ಇಡೋದೇ ಕೊನೆ ಆಯ್ಕೆ ಎಂದು ನಿರ್ಧರಿಸಿದಂತಿದೆ. ಹೀಗಾಗಿ ಕುರ್ಚಿ ಚೆಸ್ ಆಟದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮುನ್ನಡೆಸಿದ ಕಾಯಿಗೆ ಪ್ರತಿ ಕಾಯಿ ಮುನ್ನಡೆಸಿರುವ ಇಕ್ಬಾಲ್ ಹುಸೇನ್ ಯತೀಂದ್ರಗೆ ಚೆಕ್ಮೇಟ್ ಇಟ್ಟಂತೆ ಸ್ಪಷ್ಟವಾಗಿ ಕಾಣ್ತಿದೆ. ಜನವರಿಗೆ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಫಿಕ್ಸ್. ಹೊಸ ಮುಹೂರ್ತವಿಟ್ಟ ರಾಮನಗರ ಶಾಸಕ ಇಕ್ಬಾಲ್. ಎಸ್, ಕುರ್ಚಿ ಕದನದ ರಣಭೂಮಿಯಲ್ಲಿ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್. ಜನವರಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಬಹುತೇಕ ಖಚಿತ ಅಂತ ತಮ್ಮ ಕ್ಷೇತ್ರದಲ್ಲಿಯೇ ಹೇಳಿದ್ದಾರೆ. ಇಷ್ಟು ದಿನ ಕಾದು ನೋಡಿ ಅಂತಿದ್ದ ಇಕ್ಬಾಲ್ ಹುಸೇನ್ ಈಗ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸರ್, ಜನವರಿ ಕಾದು ನೋಡಿ ಅಂತ ಹೇಳಿದ್ರೆ ಜನವರಿಗೆ ಇವತ್ತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ 6ಕ್ಕೆ ಡಿಕೆಶಿ ಪಟ್ಟಾಧಿಕಾರಿ ಆಗೋದು ಪಕ್ಕಾ. ಸಿಎಂ ಸಿಂಹಾಸನದಲ್ಲಿ ರಾರಾಜಿಸಲಿದ್ದಾರೆ ಡಿಕೆ ಸಾಬ್. ಎಸ್, ಇಕ್ಬಾಲ್ ಹುಸೇನ್ ಸ್ಫೋಟಿಸಿದ ದೊಡ್ಡ ಬಾಂಬ್ ಇದು. ಇಷ್ಟು ದಿನ ಜನವರಿವರೆಗೂ ಕಾದು ನೋಡಿ, ಸಂಕ್ರಾಂತಿಗೆ ಶುಭ ಸುದ್ದಿ ಅಂತಿದ್ದ ಇಕ್ಬಾಲ್ ಹುಸೇನ್ ಈಗ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಪಕ್ಕ, ಅದು ಕೂಡ ಜನವರಿಯಲ್ಲಿಯೇ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಮಾತ್ರವಲ್ಲ, ಜನವರಿ 6ಕ್ಕೆ ಡಿಸಿಎಂಗೆ ಸಿಎಂ ಸ್ಥಾನ ಸಿಗೋದು 100ಕ್ಕೆ 100 ಸತ್ಯ ಅಂತ ಹೇಳೋ ಮೂಲಕ ಪಟ್ಟದ ಫೈಟ್ಗೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99% ಒಂದು ಅವಕಾಶ ಇದೆ. ಜನವರಿ 6 ಏನು ಸರ್ ವಿಶೇಷ? ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾರು ಕೇಳಿದಿರಾ ಸರ್? ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ಎಸ್, ಈ ಒಂದೇ ಒಂದು ಹೇಳಿಕೆ, ಇಕ್ಬಾಲ್ ಹುಸೇನ್ ಹೇಳಿದ ಈ ಒಂದೇ ಒಂದು ಹೇಳಿಕೆ ಈಗ ಸಿದ್ದುಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಯತೀಂದ್ರ ಸಿದ್ದರಾಮಯ್ಯ ನಿರಂತರ ನಮ್ಮಪ್ಪನೇ ಸಿಎಂ ಹೇಳಿಕೆಗೆ ಇಕ್ಬಾಲ್ ಹುಸೇನ್ ಚೆಕ್ಮೇಟ್ ಇಡುವ ಮೂಲಕ ಎಲ್ಲರ ಬಾಯಿ ಮುಚ್ಚಿಸಿದ್ರ ಅಂತಲೂ ಹೇಳಲಾಗ್ತಿದೆ. ಅಲ್ಲದೆ ಜನವರಿ 6ಕ್ಕೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪಟ್ಟಕ್ಕೇರೋದು ಫಿಕ್ಸ್, ಅದು ಕೂಡ ಜನವರಿ 6ನೇ ತಾರೀಕು ಅಂತಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಲಕ್ಕಿ ನಂಬರ್ ಡೇಟ್ನಂದೇ ಡಿಕೆಗೆ ಸಿಎಂ ಪಟ್ಟ. ಪಟ್ಟದ ಡೇಟ್ನ ಗುಟ್ಟು ಬಿಟ್ಟು ಕೊಟ್ಟಿದ್ದೇಕೆ ಇಕ್ಬಾಲ್? ಜನವರಿ 6 ಅಂತ ಒಂದೇ ದಿನಾಂಕವನ್ನ ಇಕ್ಬಾಲ್ ಹುಸೇನ್ ಒತ್ತಿ ಹೇಳಿದ್ದಾರೆ. ಅದೇ ದಿನಾಂಕ ಯಾಕೆ ಸರ್ ಅಂತ ಕೇಳಿದ ಮಾಧ್ಯಮಗಳ ಪ್ರಶ್ನೆಗೆ ಅದು ಅವರ ಲಕ್ಕಿ ನಂಬರ್. ಅದೇ ದಿನ ಅವರು ಸಿಎಂ ಪಟ್ಟಕ್ಕೇರೋದು ಫಿಕ್ಸ್, ಪಟ್ಟಾಭಿಷೇಕವೂ ಕೂಡ ಅಂದೇ ಆಗುತ್ತದೆ ಅಂತಲೇ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ, ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ಬೇಕಂತ ಬದ್ಧತೆಗೆ ನಾವು ಸಿದ್ಧವಾಗಿದ್ದೀವಿ. ಘೋಷಣೆನ ಪ್ರಮಾಣ ವಚನ ಅಥವಾ ಏನು ಸರ್? 6ನೇ ತಾರೀಕು ಅವ್ರ ಪಟ್ಟಕ್ಕೆ ಏರ್ತಾರೆ. ಜನವರಿ 6ಕ್ಕೆ ಡಿಕೆ ಶಿವಕುಮಾರ್ಗೆ ಪಟ್ಟ ಗ್ಯಾರಂಟಿ. ಧನುರ್ಮಾಸದಲ್ಲಿಯೇ ರಾಜ್ಯಕ್ಕೆ ಹೊಸ ಸಿಎಂ ಫಿಕ್ಸ್. ಇಕ್ಬಾಲ್ ಹುಸೇನ್ ಪಕ್ಕಾ ಕಾನ್ಫಿಡೆಂಟ್ ಆಗಿದ್ದಾರೆ. ಜನವರಿ 6ಕ್ಕೆ ಡಿಕೆ ಪಟ್ಟಕ್ಕೇರೋದು ಫಿಕ್ಸ್ ಅಂತಿದ್ದಾರೆ. ಅಂದ್ರೆ ಅಲ್ಲಿಗೆ ಡಿಕೆ ಆಪ್ತರ ದೆಹಲಿ ದಂಡಯಾತ್ರೆ ವರ್ಕೌಟ್ ಆಗಿದೆಯಾ ಅನ್ನೋ ಅನುಮಾನ ಈಗ ಮೂಡ್ತಿದೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಡಿಕೆಶಿಗೆ ಅಧಿಕಾರ ಯಾವಾಗ ಸಿಗಲಿದೆ ಅನ್ನೋ ಸೂಚನೆ ಅವರ ಆಪ್ತ ಬಣಕ್ಕೆ ನೀಡಿದ್ಯಾ ಅಂತಲೂ ಈಗ ಇಕ್ಬಾಲ್ ಹುಸೇನ್ ಹೇಳಿಕೆಯ ಹಿಂದೆ ಸಂಶಯಗಳು ಗಿರ್ಕಿ ಹೊಡೆಯುತ್ತಿವೆ. ಯಾರು ಏನೇ ಹೇಳಿದ್ರು ಡಿಕೆಶಿನೇ ನೆಕ್ಸ್ಟ್ ಸಿಎಂ.
ಯತೀಂದ್ರ ಹೇಳಿಕೆಗೆ ಕೌಂಟರ್ ಕೊಟ್ಟ ಡಿಕೆಶಿ ಶಿಷ್ಯ. ಅಧಿವೇಶನ ಆರಂಭದ ದಿನದಿಂದಲೂ ಡಿಕೆಶಿ ಬಣ ಹಾಗೂ ಸಿದ್ದು ಬಣ ನಾಯಕತ್ವ ಬದಲಾವಣೆಯಲ್ಲಿ ಒಂದಲ್ಲ ಒಂದು ಹೇಳಿಕೆ ನೀಡುತ್ತಲೇ ಬಂದಿದೆ. ಯಾವಾಗ ಅಖಾಡಕ್ಕೆ ಯತೀಂದ್ರ ಎಂಟ್ರಿ ಕೊಟ್ರೋ ಅಲ್ಲಿಗೆ ಕಿರೀಟ ಕದನದ ಅಸಲಿ ಗೇಮ್ ಶುರುವಾಯಿತು. ಈ ಹೊಸ ಆಟದ ಅಂಗಳಕ್ಕೆ ಅದೇ ಹಳೆ ಪಟುಗಳು ಹೊಸ ಅವತಾರದೊಂದಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಯತೀಂದ್ರ ಶುರು ಮಾಡಿದ ಆಟಕ್ಕೆ ಇಕ್ಬಾಲ್ ಹುಸೇನ್ ಬೇರೆಯದ್ದೇ ತಿರುವು ಕೊಟ್ಟಿದ್ದಾರೆ. ಯತೀಂದ್ರ ಅಲ್ಲ, ಯಾರು ಏನೇ ಹೇಳಿದ್ರು ಡಿಕೆ ಶಿವಕುಮಾರ್ ಸಿಎಂ ಆಗೋದಂತೂ ನಿಶ್ಚಿತ ಅಂತ ಹೇಳಿಕೆ ನೀಡೋ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ನೋಡಿದ್ರೆ ಹೈಕಮಾಂಡ್ ಯಾವುದೇ ರೀತಿ ನಾಯಕತ್ವ ಬದಲಾವಣೆ ಮಾಡಲ್ಲ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಯಾರೇ ಹೇಳ್ಕೊಳ್ಳಿ ಸರ್, ಬೇರೆ ಯಾರು ರಾಜ್ಯದ ಜನರು, ಈ ಭಾಗದ ಜನರು, ನಮ್ಮ ಶಾಸಕರು, ಸಾಕಷ್ಟು ಜನರು 90 ಭಾಗ ಅವರೆಲ್ಲರೂ ಕೂಡ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಎಲ್ಲರೂ ಮನವಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಆಸೆ ಇದೆ, ಮಾಡ್ತಾರೆ. ಅಲ್ಲ ಸರ್, ಇಷ್ಟು ಕನ್ಫರ್ಮ್ ಆಗಿ ತಾವು ಜನವರಿ 6ನೇ ತಾರೀಕು ಅವರು 99% ಸಿಎಂ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಯತೀಂದ್ರ ಅವ್ರು ನೋಡಿದ್ರೆ ಈ ರೀತಿ ಹೇಳ್ತಾರೆ. ಅವ್ರು ಏನೇ ಹೇಳ್ಕೊಳ್ಳಿ ಅವ್ರು ಏನೇ ಹೇಳ್ಕೊಳ್ಳಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಹೊಸ ವರ್ಷ, ಹೊಸ ಮುಹೂರ್ತ. ಡಿಕೆ ಶಿವಕುಮಾರ್ ಸಿಎಂ ಸಿಂಹಾಸನ ಏರೋದು ಖಚಿತ ಅಂತಿದ್ದಾರೆ ಇಕ್ಬಾಲ್ ಹುಸೇನ್. ಒಂದು, ಯತೀಂದ್ರ ಸಿದ್ದರಾಮಯ್ಯ ಹೈಕಮಾಂಡ್ ಸ್ಪಷ್ಟನೆ ಅನ್ನೋ ಬಾಣ ಹೂಡಿದ್ರೆ ಅದೇ ಹೈಕಮಾಂಡ್ ಅಸ್ತ್ರವನ್ನ ಬೇರೆಯದ್ದೇ ರೀತಿ ಇಕ್ಬಾಲ್ ಹುಸೇನ್ ಹೂಡಿದ್ದಾರೆ. ರಾಮನಗರ ಶಾಸಕ ಹೂಡಿದ ರಾಮಬಾಣ ಎಂತಹದ್ದು? ಇದರ ಹಿಂದಿರುವ ರಾಜಕೀಯ ಲೆಕ್ಕಾಚಾರವೇನು? ದೆಹಲಿ ಅಂಗಳ ನಾಯಕತ್ವ ಬದಲಾವಣೆಗೆ ಸಜ್ಜಾಗಿದ್ಯಾ? ಕದನಕ್ಕೆ ಈಗ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಡಿಕೆಶಿ ಆಪ್ತ ಇಕ್ಬಾಲ್ ಹುಸೇನ್ ನೀಡಿದ ಒಂದೇ ಒಂದು ಹೇಳಿಕೆ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ರಾಜಕಾರಣದಲ್ಲಿ ಪ್ರತಿ ಹೇಳಿಕೆಯ ಹಿಂದೆಯೂ ಕೂಡ ಒಂದು ಲೆಕ್ಕಾಚಾರವಿರುತ್ತೆ. ಸುಮ್ಮನೆ ಗುರಿ ಮುಟ್ಟದ ಬಾಣ ಹೂಡಿ ಬತ್ತಳಿಕೆ ಖಾಲಿ ಮಾಡಿಕೊಳ್ಳಲು ಇಲ್ಲಿ ಯಾರು ಕೂಡ ತಯಾರಿಲ್ಲ. ಯತೀಂದ್ರ ವರ್ಸಸ್ ಇಕ್ಬಾಲ್ ಹೇಳಿಕೆಗಳ ಹಿಂದಿನ ರಾಜಕೀಯ ಲೆಕ್ಕಾಚಾರದ ಸಿಕ್ಕುಗಳನ್ನ ಬಿಡಿಸ್ತಾ ಹೋದ್ರೆ ಹಲವು ವಿಷಯಗಳು ತೆರೆದುಕೊಳ್ತವೆ. ಯತೀಂದ್ರ ಮತ್ತು ಇಕ್ಬಾಲ್ ಹೇಳಿಕೆ ಹಿಂದೆ ಅಡಗಿರುವ ಅಸಲಿ ಕಹಾನಿ ಏನು? ಡಿಕೆಶಿ ಜನವರಿಯಲ್ಲಿ ಸಿಎಂ ಆಗೋದು ನಿಜಾನಾ? ಡೀಟೇಲ್ಸ್ ಎಲ್ಲಿದೆ? ಇಷ್ಟು ದಿನ ಡಿಕೆಶಿ ವರ್ಸಸ್ ಸಿದ್ದು ಅಂತಿದ್ದ ಕುರ್ಚಿ ಕದನ ಈಗ ಯತೀಂದ್ರ ವರ್ಸಸ್ ಇಕ್ಬಾಲ್ ಅನ್ನೋ ಮಟ್ಟಕ್ಕೆ ಹೋಗಿದೆ. ಈ ಇಬ್ಬರು ನಾಯಕರ ಹೇಳಿಕೆಯ ಹಿಂದಿನ ಮರ್ಮವೇನು ಅಂತ ಭೇದಿಸ್ತಾ ಹೋದ್ರೆ ಅದರ ಹಿಂದಿರೋದು ಒಂದೇ, ತಮ್ಮ ತಮ್ಮ ನಾಯಕರ ಸಮರ್ಥನೆ ಹಾಗೂ ಬಲ ಪ್ರದರ್ಶನ. ಸಿದ್ದುಗೆ ಬಂದಿದೆಯಾ ಹೈಕಮಾಂಡ್ ಸಂದೇಶ? ಇದು ವಿಪಕ್ಷಗಳನ್ನು ಡೈವರ್ಟ್ ಮಾಡುವ ಲೆಕ್ಕಾನ? ಯತೀಂದ್ರ ಸಿದ್ದರಾಮಯ್ಯ ಮಾತನಾಡ್ತಿದ್ದಾರೆ ಅಂದ್ರೆ ಅದರ ಅರ್ಥ ಸಿದ್ದರಾಮಯ್ಯ ಅವರೇ ಮಾತನಾಡಿದ್ದಾರೆ ಅಂತಲೇ. ಅಂದ್ರೆ ಅಲ್ಲಿಗೆ ಸಿದ್ದುಗೆ ಹೈಕಮಾಂಡ್ನಿಂದ ನೀವು ಮುಂದುವರಿಯಿರಿ ಅನ್ನೋ ಸಂದೇಶ ಬಂದಿದೆಯಾ ಅನ್ನೋ ಅನುಮಾನವೂ ಕೂಡ ವ್ಯಕ್ತವಾಗ್ತಿದೆ. ಅಂದ್ರೆ ಇನ್ನು 2 ತಿಂಗಳೋ 3 ತಿಂಗಳೋ ಗೊತ್ತಿಲ್ಲ, ಒಟ್ನಲ್ಲಿ ಮುಂದುವರಿಯಿರಿ ಅನ್ನೋ ಸಂದೇಶ ಬಂದಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಯತೀಂದ್ರ ಹೇಳಿಕೆಯನ್ನ ನೋಡಲಾಗ್ತಿದ್ರೆ, ಮತ್ತೊಂದ್ ಕಡೆ ಯಾವ ಪುತ್ರನಾದ್ರೂ ಕೂಡ ತನ್ನ ತಂದೆಯೇ ಸಿಎಂ ಆಗಿ ಮುಂದುವರಿಯಲಿ ಅನ್ನೋ ಅಭಿಲಾಷೆ ಇರುತ್ತೆ. ಹೀಗಾಗಿ ಈ ಒಂದು ಹೇಳಿಕೆ ನೀಡಿರಬಹುದು ಅಂತಲೂ ವಿಮರ್ಶಿಸಲಾಗ್ತಿದೆ. ಮತ್ತೊಂದ್ ಕಡೆ ಈ ಡಿನ್ನರ್ ಪಾಲಿಟಿಕ್ಸ್, ಬಣ ಬಡಿದಾಟಗಳಿಂದ ವಿಪಕ್ಷಗಳ ಮೈಂಡ್ ಡೈವರ್ಟ್ ಮಾಡಲು ಕೂಡ ಯತೀಂದ್ರ ಈ ಬಾಣ ಬಿಟ್ಟಿರುವ ಸಾಧ್ಯತೆಯೂ ಇದೆ. ಡಿಕೆಶಿಗೆ ಪಟ್ಟ ಕಟ್ಟಿಯೇ ತೀರಲು ಸಜ್ಜಾದ ಪಡೆ. ನಾವು ಹಠ ಬಿಡುವ ಮಾತೇ ಇಲ್ಲ ಅನ್ನೋ ಸಂದೇಶ.
ಮತ್ತೊಂದು ಕಡೆ ಇಕ್ಬಾಲ್ ಹುಸೇನ್ ಜನವರಿಯಲ್ಲಿಯೇ ಡಿಕೆ ಪಟ್ಟಕ್ಕೇರೋದು ಫಿಕ್ಸ್ ಅಂತ ಹೇಳಿದ್ದಾರೆ. ಅದರ ಸಾಧ್ಯ ಅಸಾಧ್ಯಗಳನ್ನ ಬದಿಗಿಟ್ಟು ಈ ಹೇಳಿಕೆಯನ್ನ ನೋಡಿದಾಗ ಡಿಕೆ ಬಣಕ್ಕೆ ಒಂದು ಹಠವಂತೂ ಇದ್ದೇ ಇದೆ. ಮುಗಿಲು ಹರಿದು ಹೆಗಲ ಮೇಲೆ ಬಿದ್ದರೂ ಈ ತಿಂಗಳು ಇಲ್ಲವೇ ಜನವರಿಯಲ್ಲಿ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕಟ್ಟಲೇಬೇಕು ಅಂತ ಗಟ್ಟಿಯಾಗಿ ನಿಂತಿದ್ದಾರೆ. ಹೀಗಾಗಿಯೇ ಇಂತಹ ಮುಹೂರ್ತಗಳು, ದಿನಾಂಕಗಳು ಆಚೆ ಬರ್ತಿವೆ. ಈ ಮೂಲಕ ಹೈಕಮಾಂಡ್ ಮೇಲೆ ಒಂದು ರೀತಿಯ ಒತ್ತಡ ಹೇರುವ ಮತ್ತು ನಾವು ನಮ್ಮ ನಿರ್ಧಾರದಲ್ಲಿ ಅಚಲ ಅನ್ನೋ ಸಂದೇಶ ರವಾನಿಸುವ ಉದ್ದೇಶ ಡಿಕೆ ಬಣಕ್ಕಿದೆ. ಹೀಗಾಗಿಯೇ ಎಲ್ಲಿ ಗುರಿ ಮುಟ್ಟಬೇಕೋ ಆ ಗುರಿ ಮುಟ್ಟುವ ಬಾಣವನ್ನ ಹೂಡಿದ್ದಾರೆ ಇಕ್ಬಾಲ್ ಹುಸೇನ್. ಡಿಕೆಶಿ ಸಿಎಂ ಆದ್ರೆ ಮೊದಲು ಖುಷಿ ಪಡೋದೇ ನಾನು. ದಾವಣಗೆರೆಯಲ್ಲಿ ಶಿವಗಂಗಾ ಬಸವರಾಜ್ ಅಭಿಮತ. ಇಕ್ಬಾಲ್ ಹುಸೇನ್ ಹೇಳಿಕೆ ಸದ್ಯ ಡಿಕೆಶಿ ಬಣದಲ್ಲಿ ಒಂದು ರೀತಿಯ ಸಿಹಿ ಹಂಚಿದ ಅನುಭವ ನೀಡಿದೆ. ಜನವರಿಯಲ್ಲಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಶಾಸಕ ಶಿವಗಂಗಾ ಬಸವರಾಜ್, ನಾಯಕತ್ವ ಬದಲಾವಣೆ ವಿಚಾರವಾಗಿ ನಾನು ಈಗ ಸದ್ಯಕ್ಕೆ ಏನೂ ಮಾತನಾಡಲ್ಲ, ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇಕ್ಬಾಲ್ ಹುಸೇನ್ ಹೇಳಿದ ರೀತಿಯಲ್ಲಿ ಸಂಕ್ರಾಂತಿಯಲ್ಲಿಯೇ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಎಲ್ರಿಗಿಂತ ಮೊದಲು ಖುಷಿ ಪಡೋದೇ ನಾನು ಅಂತ ಹೇಳಿದ್ದಾರೆ. ಆರನೇ ತಾರೀಕು ಸಿಎಂ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. 6 ಮತ್ತು 9 ಡಿಕೆಶಿ ಅವ್ರ ಲಕ್ಕಿ ನಂಬರ್. ಹೌದು, 6, 9 ಪ್ರಮಾಣ ವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೆ ನಾನು ಖುಷಿ ಪಡೋದ್ರಲ್ಲಿ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯಿತು ಅಂದರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. ಈಗ ನೋಡಿ, ನೀವೇನೇ ಮಾಡಿ ಏನೇ ಕೇಳಿ CM ಕುರ್ಚಿ ಖಾಲಿ ಆದಾಗ ಬಂದರೆ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ತೀನಿ. ಈಗ CM ಕುರ್ಚಿ ಖಾಲಿ ಇಲ್ದಾಗ ನೀವು ಏನೇ ಮಾಡೋದು ಏನೇ ಕೇಳಿದ್ರು ಅದಕ್ಕೆ ಉತ್ತರ ಎಲ್ಲಿಂದ ಬರುತ್ತೆ? ಬರೋದಿಲ್ಲ. ಹಾಗಾಗಿ ಇದು ಅವಶ್ಯಕತೆ ಇಲ್ಲದ ಚರ್ಚೆ. ನಾವು ಆಗಲಿ ನೀವಾಗಲಿ ಅಥವಾ ಇನ್ನೊಬ್ರು ಯಾರೇ ಸಿಎಂ ಆಗ್ತಾರೆ ಅಂತ ನಿಮ್ಮ ಪಕ್ಷದವರು ಆಗ್ಲಲ್ಲ, ಸಂಕ್ರಾಂತಿ ಒಳಗಾಗೋದೇನು, ನಾಳೆ ವಾರ ಸೆಷನ್ ಇದೆ, ಅದರೊಳಗಾದ್ರೂ ನಾವು ಖುಷಿನೇ ಪಡೋದು ನಾನೇ ಮೊದಲಿಗ. ಇಕ್ಬಾಲ್ ಹುಸೇನ್ ಮಾತು ನಂಬಬೇಡಿ, ಅವನಿಗೆ ಚಟ. ಆಪ್ತನ ಹೇಳಿಕೆಗೆ ಕೆರಳಿ ಕೆಂಡವಾದ ಡಿಕೆ ಶಿವಕುಮಾರ್. ಒಂದು ಕಡೆ ನಮ್ಮ ನಾಯಕನೇ ಮುಂದಿನ ಸಿಎಂ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಮುಹೂರ್ತ ದಿನಾಂಕವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇದು ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನಕ್ಕೆ ರಣರೋಚಕ ಟ್ವಿಸ್ಟ್ ಕೂಡ ಕೊಟ್ಟಿತ್ತು. ಈಗ ಇಕ್ಬಾಲ್ ಹುಸೇನ್ ವಿರುದ್ಧ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕೆರಳಿ ಕೆಂಡವಾಗಿದ್ದಾರೆ. ಅವನ ಮಾತು ನಂಬಬೇಡಿ, ಅವನಿಗೆ ಮಾತನಾಡುವ ಚಟ, ಅವನ ಮೇಲೆ ಒಂದು ಕ್ರಮ ಆಗಬೇಕಿದೆ ಅಂತ ಗುಡುಗಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ಜನವರಿ 6ಕ್ಕೆ ಸಿಎಂ ಆಗ್ತೀರಿ ಅಂತ ಮಾತನ್ನ. ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ. ಅವನಿಗೆ ಚಟ, ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. 6ನೇ ತಾರೀಕು ಸಿಎಂ ಆಗ್ತಾರೆ ಡಿಕೆ ಶಿವಕುಮಾರ್ ಅಂತ ಹೇಳಿದ್ದಾರೆ ಸರ್. ಅವ್ನ್ ತಲೆ ಕೆಟ್ಟಿದೆ ಅಷ್ಟೇ. ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ಜನವರಿ 6ಕ್ಕೆ ಸಿಎಂ ಆಗ್ತೀರಿ ಅಂತ ಮಾತನ್ನ. ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ. ಅವನಿಗೆ ಚಟ, ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. 6ನೇ ತಾರೀಕು ಸಿಎಂ ಆಗ್ತಾರೆ ಡಿಕೆ ಶಿವಕುಮಾರ್ ಅಂತ ಹೇಳಿದ್ದಾರೆ ಸರ್. ಅವ್ನ್ ತಲೆ ಕೆಟ್ಟಿದೆ ಅಷ್ಟೇ. ಶನಿವಾರ ಡಿಸಿಎಂ, ರವಿವಾರ ಸಿಎಂ ದೆಹಲಿಗೆ. ಹೈಕಮಾಂಡ್ ಎದುರು ಚರ್ಚೆಯಾಗುತ್ತಾ ವಿಷಯ. ಡಿಸೆಂಬರ್ 14 ಅಂದ್ರೆ ರವಿವಾರ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ವೋಟ್ ಚೋರಿ ವಿರುದ್ಧ ದೊಡ್ಡ ಅಭಿಯಾನ ನಡೆಸಲು ಸಜ್ಜಾಗಿದ್ದಾರೆ. ದೇಶದ ಮೂಲೆ ಮೂಲೆಯಿಂದ ಬರಲಿರೋ ಕಾಂಗ್ರೆಸ್ ಕಾರ್ಯಕರ್ತರು ರವಿವಾರ ರಾಮಲೀಲಾ ಮೈದಾನದಲ್ಲಿ ಸೇರಲಿದ್ದಾರೆ. ಅಲ್ಲಿ ಭಾಗವಹಿಸಲು ಈಗಾಗಲೇ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿಯಾಗಿದೆ. ಶನಿವಾರ ಸಂಜೆಯೇ ದೆಹಲಿ ಫ್ಲೈಟ್ ಏರಿದ್ದಾರೆ. ರವಿವಾರ ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ತೆರಳಿ ವೋಟ್ ಚೋರಿ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ. ಇದೇ ವೇಳೆ ನಾಯಕತ್ವ ಬದಲಾವಣೆ ವಿಷಯವು ಚರ್ಚೆಗೆ ಬರಲಿದೆಯಾ ಅನ್ನೋ ಗುಸುಗುಸುಗಳು ಶುರುವಾಗಿವೆ. ಉಭಯ ನಾಯಕರ ಭೇಟಿಗೆ ಸಿಗುತ್ತಾ ಅವಕಾಶ? ರಾಹುಲ್ ಭೇಟಿಗೆ ಅವಕಾಶ ಸಿಗದಿದ್ರೆ ಮುಂದೇನು?
ರವಿವಾರ ಓಟ್ ಚೋರಿ ವಿರುದ್ಧದ ಅಭಿಯಾನದ ಬಳಿಕ ಉಭಯ ನಾಯಕರು ವರಿಷ್ಠರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೇಳೋ ಸಾಧ್ಯತೆಯೂ ಇದೆ. ಒಂದು ವೇಳೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ನೀಡದೇ ಇದ್ದ ಪಕ್ಷದಲ್ಲಿ, ಇಲ್ಲವೇ ಸಮಯದ ಅಭಾವ ಎದುರಾದ ಪಕ್ಷದಲ್ಲಿ ಇಬ್ಬರು ನಾಯಕರು ಪ್ಲಾನ್ ಬಿ ಒಂದನ್ನು ರೆಡಿ ಮಾಡಿಕೊಂಡಿದ್ದಾರೆ. ಪ್ರತಿಭಟನೆ ಸಮಯದಲ್ಲಿಯೇ ಹೈಕಮಾಂಡ್ ನಾಯಕರೊಂದಿಗೆ ಹಾಗೂ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಆರು ತಿಳಿಯರು ಸಿಎಂ ಬದಲಾವಣೆ ಮುಹೂರ್ತ. ಡಿಸೆಂಬರ್ 19ಕ್ಕೆ ದೆಹಲಿ ವರಿಷ್ಠರಿಂದಲೇ ಕರೆ ಬರುತ್ತಾ? ಸದ್ಯ ಡಿಕೆ ಬಣ ಹಾಗೂ ಸಿದ್ದು ಬಣ ಒಂದೊಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಕುಳಿತಿದ್ದಾರೆ. ಆದರೆ ಈ ಯುದ್ಧ ವಿರಾಮ ಘೋಷಣೆಯಾಗೋದು ದೆಹಲಿ ಅಂಗಳದಲ್ಲಿಯೇ. ಹೀಗಾಗಿಯೇ ಯಾರು ಏನೇ ಹೇಳಲಿ, 6, 9 ಸೇರಿ ಹಲವು ದಿನಾಂಕಗಳು ಘೋಷಣೆಯಾಗಲಿ, ಆದರೆ ಅಸಲಿ ಮುಹೂರ್ತ ಇಡುವ ಪುರೋಹಿತರು ಮಾತ್ರ ದೆಹಲಿಯಲ್ಲಿ ಕುಳಿತಿದ್ದಾರೆ. ಒಂದು ವೇಳೆ ರವಿವಾರ ರಾಮಲೀಲಾ ಮೈದಾನದಲ್ಲಿ ಯಾವುದೇ ರೀತಿಯ ಮಾತುಕತೆಯಾಗದೇ ಇದ್ದಲ್ಲಿ ಡಿಸೆಂಬರ್ 19 ಅಂದರೆ ಅಧಿವೇಶನ ಮುಗಿದ ಮಾರನೇ ದಿನ ದೆಹಲಿ ವರಿಷ್ಠರಿಂದ ಡಿಸಿಎಂ ಹಾಗೂ ಸಿಎಂಗೆ ಕರೆ ಬರೋದು ಖಚಿತ ಅಂತಲೇ ಹೇಳಲಾಗ್ತಿದೆ. ಆಗ ಉಭಯ ನಾಯಕರನ್ನ ಕೂರಿಸಿಕೊಂಡು ವರಿಷ್ಠರು ಮಾತುಕತೆ ನಡೆಸಲಿದ್ದಾರೆ. ಅದಾದ ಬಳಿಕ ಒಂದು ವೇಳೆ ನಾಯಕತ್ವ ಬದಲಾವಣೆಯೇ ಅಂತಿಮ ನಿರ್ಧಾರವಾದಲ್ಲಿ ಮುಹೂರ್ತ ನಿಗದಿಯಾಗಲಿದೆ. ಸದ್ಯ ಕರ್ನಾಟಕದ ಗೇಮ್ಸ್ ಆಫ್ ಥ್ರೋನ್ಸ್ ಅಧ್ಯಾಯಗಳ ಸರಣಿ ಮುಂದುವರೆದಿದೆ. ಕ್ಲೈಮ್ಯಾಕ್ಸ್ ಮಾತ್ರ ದೆಹಲಿ ನಾಯಕರು ನಿರ್ಣಯಿಸಿದ ರೀತಿಯಲ್ಲಿಯೇ ನಡೆಯಲಿದೆ. ಅಲ್ಲಿಯವರೆಗೂ ರಾಜ್ಯ ಕಾಂಗ್ರೆಸ್ನಲ್ಲಿ ಆಯಾ ನಾಯಕರ ಪಂಚಿಂಗ್ ಡೈಲಾಗ್ಗಳು ಜಾರಿಯಲ್ಲಿರಲಿವೆ. ದಿನಕ್ಕೊಂದು ರಣರೋಚಕ ಎಪಿಸೋಡ್ಗಳು ರಿಲೀಸ್ ಆಗುತ್ತಲೇ ಇರುತ್ತವೆ. ನೀವು ನೋಡುತ್ತಲೇ ಇರಬೇಕಾದ ಸ್ಥಿತಿಯಂತೂ ಮುಂದುವರಿಯಲಿದೆ. ಇದು ನಾ ಕೊಡೆ ನೀ ಬಿಡೆ ಆಟ ಅಷ್ಟು ಸರಳವಾಗಿ ಮುಗಿಯುವಂತದ್ದು ಅಲ್ವೇ ಅಲ್ಲ. ಯಾರು ಕೂಡ ಅಷ್ಟು ಸರಳವಾಗಿ ಸೋಲು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲೂ ಇಲ್ಲ. ಹೀಗಾಗಿ ಈ ಗದ್ದುಗೆ ಯುದ್ಧಕ್ಕೆ ವಿರಾಮ ಘೋಷಿಸಲು ಹೈಕಮಾಂಡ್ ಎಂಟ್ರಿ ಕೊಡಬೇಕು. ಸಿದ್ದು ಪುತ್ರ ಇಕ್ಬಾಲ್ ಹುಸೇನ್ ಮತ್ತಿನ್ಯಾರು ನಾಯಕರು ಏನ್ ಹೇಳಿದ್ರು ಕೂಡ ಹೈಕಮಾಂಡ್ ಇತಿಶ್ರೀ ಹಾಡುವವರೆಗೂ ಈ ಕುರ್ಚಿ ಕದನ ಜಾರಿಯಲ್ಲಿಯೇ ಇರಲಿದೆ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.